ಕೇವಲ 2 ಪದಾರ್ಥದಲ್ಲಿ ನಾನು ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಅರ್ಧ ಹೋಳು ಕೊಬ್ಬರಿ ತುರ್ಕೊಂಡಿದ್ದೀನಿ, ಅದನ್ನು ಮಿಕ್ಸಿಲಿ ಆಡಿಸ್ಕೊತಾ ಇದ್ದೀನಿ. ಈ ಥರ ಪುಡಿ ಆದರೆ ಸಾಕು ನೋಡಿ, ಈ ಥರ. ಅದಾದಮೇಲೆ ನಾನಿಲ್ಲಿ ಅರ್ಧ ಕಪ್ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪನೇ ನೀರು ನೋಡಿ, ಸ್ವಲ್ಪ ನೀರು ಹಾಕಿದ್ರೆ ಬೇಗ ಪಾಕ ಬರುತ್ತೆ ಅಂತ ನಾನು ಸ್ವಲ್ಪನೇ ನೀರು ಹಾಕ್ಕೋತಾ ಇದ್ದೀನಿ. ನೋಡಿ, ಅಷ್ಟು ಬೇಗ ಕುದಿ ಬಂದಿದೆ. ಅದು ಚೆನ್ನಾಗಿ ಕುದಿಬೇಕು ನೋಡಿ, ಈ ಥರ ಪಾಕ ಆದರೆ ಸಾಕು. ನೀರಿಗೆ ಹಾಕಿ ನೋಡಿ, ಈ ಥರ ಗಟ್ಟಿ ಆದರೆ ಇಷ್ಟು ಪಾಕ ಸಾಕು. ಅದು ಫುಲ್ ಬ್ರೌನ್ ಆಗಿರಬೇಕು. ನೀವು ಬೇಕಾದ್ರೆ ತುಪ್ಪ ಹಾಕೋಬೋದು, ನಾನೇನು ಹಾಕಿಲ್ಲ. ನೆಕ್ಸ್ಟ್ ಗ್ರೈಂಡ್ ಮಾಡ್ಕೊಂಡಿರೋ ಕೊಬ್ಬರಿನೂ ಕೂಡ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಆದಮೇಲೆ ನಾನು 1 ಸ್ಪೂನು ತುಪ್ಪ ಹಾಕಿಲ್ಲ. ಇಲ್ಲಿ ಕೇವಲ 2 ಪದಾರ್ಥದಲ್ಲಿ ಕೊಬ್ಬರಿ ಮಿಠಾಯಿ ಮಾಡ್ಬೋದು ನೋಡಿ. ಇಲ್ಲಿ ತುಪ್ಪ ಸವರ್ಕೊಂಡಿರೋ ತಟ್ಟೆಗೆ ನಾನು ನೀಟಾಗಿ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಅಂಗಡೀಲಿ ಯಾವ ಥರ ಮಾಡ್ತಾರೆ ಅದೇ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು.